ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆಯನ್ನ ಪಡೆಯುತ್ತಿರುವಂತೆ ಇದರ ಇನ್ನೊಂದು ಮುಖದರ್ಶನವು ಜನತೆಗೆ ಆಗುತ್ತಿದೆ. ನಗರದ ಸರ್ವಿಸ್ ಬಸ್ ನಿಲ್ದಾಣದೊಳಗೆ ಹೋಗ್ತಾರೆ ಇಲ್ಲಿನ ಸಮಸ್ಯೆಗಳು ಒಂದೆರಡಲ್ಲ. ಇಲ್ಲಿಗೆ ತೆರಳಿದವರಿಗೆ ಇಲ್ಲಿನ ಸಮಸ್ಯೆ ಬಗ್ಗೆ ಅರಿವಾಗುತ್ತದೆ. ಇಲ್ಲಿ ಪ್ರಯಾಣಿಕರಿಗೆ ಬಸ್ಸು ನಿಲ್ದಾಣವೇನು ಇದೆ, ಆದರೆ ಸೂಕ್ತ ವ್ಯವಸ್ಥೆಯಿಂದ ಇದು ಕೂಡಿಲ್ಲ. ದಿನನಿತ್ಯ ನೂರಾರು ಸಿಟಿ ಬಸ್, ಸರ್ವಿಸ್ ಬಸ್ ಹಾಗೆ ಸರ್ಕಾರಿ ಬಸ್ಗಳು ಕಾರ್ಯಾಚರಿಸುತ್ತಿದ್ದು ಎಲ್ಲಿಗೆ ಬರುವ ಪ್ರಯಾಣಿಕರಿಗೆ ಕನಿಷ್ಠ ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲ. ಇದ್ದ ಬೆಂಚುಗಳು ಕೂಡ ತುಂಡಾಗಿದ್ದು ಪ್ರಯಾಣಿಕರು ದಣಿವಾರಿಸಿಕೊಳ್ಳಲು ಅಲ್ಲೇ ನೆಲದಲ್ಲೇ ಕುಳಿತುಕೊಳ್ಳುತ್ತಿರುವ ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಮೇಲ್ಛಾವಣಿ ತುಂಡಾಗಿದ್ದು 7-8 ಗೂಡಂಗಡಿಗಳು ನಿಲುಗಡೆ ಸ್ಥಳದಲ್ಲಿ ಕಾರ್ಯಾಚರಿಸುತ್ತಿವೆ. ಇಲ್ಲಿಗೆ ಬರುವ ಬಸ್ಸು ಸಿಬ್ಬಂದಿಗಳ ವಾಹನಗಳು, ದೂರದೂರಿಗೆ ತೆರಳುವ ದ್ವಿಚಕ್ರ ವಾಹನಗಳು ಕೂಡ ನಿಲುಗಡೆಯಿಂದಲೇ ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ದ್ವಿಚಕ್ರ ವಾಹನಗಳನ್ನು ನೇರವಾಗಿ ತಂಗುದಾಣದ ಒಳಗಡೆ ತಂದಿಡಲಾಗುತ್ತಿದೆ. ಇನ್ನು ಇದು ಅಲೆಮಾರಿಗಳ ತಾಣವಾಗಿ ಮಾರ್ಪಟ್ಟಿದ್ದು ಸಭ್ಯಸ್ಥರು ತಂಗುದಾಣದ ಒಳಕ್ಕೆ ಹೋಗಲು ಹೇಸಿಗೆ ಪಡುವಂತಾಗಿದೆ. ಬೀದಿ ನಾಯಿಗಳು ಕೂಡ ಒಳ ಹೊಕ್ಕಿವೆ. ಗೂಡಂಗಡಿಗಳು ಕೂಡ ತಂಗುದಾಣದ ಕೆಳಗಡೆ ಇವೆ. ಇದನ್ನ ತೆರವುಗೊಳಿಸಲು ಇಲ್ಲಿನ ಜಿಲ್ಲಾಡಳಿತ, ನಗರ ಪಾಲಿಕೆ ಮುಂದಾಗಬೇಕು ಎಂದು ನಗರ ಪಾಲಿಕೆಯ ಕಾರ್ಪೊರೇಟರ್ ಎಸಿ ವಿನಯರಾಜ್ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಈ ಒಂದು ತಂಗುದಾಣದಲ್ಲಿ ಈಗಾಗಲೇ ಸರಿಯಾದ ರೀತಿಯಲ್ಲಿ ಏನು ಆ ತಂಗುದಾಣಕ್ಕೆ ಬಿಸಿಲು ಅಥವಾ ಮಳೆಯಿಂದ ರಕ್ಷಿಸಿಕೊಳ್ಳಿಕ್ಕಿರುವಂಥ ಶೀಟನ್ನು ನಾವೇನು ಹಾಕ್ತೇವೆ, ಅರ್ಧಂಬರ್ಧ ಸೀಟುಗಳು ಇವತ್ತು ಇಲ್ಲ. ಬಿಸಿಲು ಮಳೆಯಲ್ಲಿ ಇವತ್ತು ಪ್ರಯಾಣಿಕರು ನಿಲ್ಲುವಂಥ ಒಂದು ಪರಿಸ್ಥಿತಿ. ಅದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ಕೂತ್ಕೊಳ್ಳಿಕ್ಕೆ ಬೆಂಚಿನ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಬೇಕಾಗಿತ್ತು. ವೃದ್ಧರಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಗರ್ಭಿಣಿಯಂದಿರಿರ್ಬೋದು, ಅಥವಾ ಬೇರೆ ಬೇರೆ ಇಲ್ಲಿ ಆಸ್ಪತ್ರೆಗೆ ಬರುವಂಥ ಏನು ರೋಗಿಗಳಿರ್ಬೋದು, ಅವರು ಎಲ್ಲರೂ ಕೂಡ ಇವತ್ತು ಅಲ್ಲಿ ನೆಲದಲ್ಲಿ ಕೂರುವಂಥ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಮಹಾನಗರ ಪಾಲಿಕೆಯಲ್ಲಿ ಒಂದು ಆಡಳಿತ ಇದೆ ಎನ್ನುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಇವತ್ತು ಬರ್ತಾ ಇದೆ. ಅದೇ ರೀತಿಯಲ್ಲಿ ಏನಿವತ್ತು ಜನ ಕೂತ್ಕೊಳ್ಳುವಂಥ ಏನು ತಂಗುದಾಣ ಇದೆ, ಆ ತಂಗುದಾಣದಲ್ಲಿ ಅಲ್ಲಿಗೆ ಬರುವಂಥ ಏಜೆಂಟರುಗಳಿರ್ಬೋದು ಅಥವಾ ಬೇರೆ ಬೇರೆ ಜನ ಬಂದು ಇವತ್ತು ಅವರ ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡಿ ಹೋಗುವಂಥದ್ದು. ಹಾಗಾದರೆ ಪ್ರಯಾಣಿಕರು ಎಲ್ಲಿ ನಿಲ್ಲಬೇಕು? ಕೂತ್ಕೊಳ್ಳಿಕ್ಕೆ ಬೆಂಚಿಲ್ಲ, ಕೆಳಗಡೆ ಕೂತ್ಕೊಳ್ಳುವ ಅಂತ ಹೇಳಿದರೆ ಅಲ್ಲಿ ಮೋಟರ್ ಸೈಕಲ್ಗಳನ್ನು ನಿಲ್ಲಿಸಿ ಅವರು ಹೋಗುವಂಥದ್ದು. ಅದೇ ಅಲ್ಲದೆ ಕೆಲವು ಕಡೆ ಈ ತಂಗುದಾಣದಲ್ಲಿ ಇವತ್ತು ಗೂಡಂಗಡಿಗಳನ್ನು ಇಟ್ಟು ವ್ಯಾಪಾರ ವಹಿವಾಟು ಮಾಡುವಂಥವರನ್ನು ನಾವು ಕಾಣಬಹುದು. ಇದು ಇಲ್ಲಿಯ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ, ಇಲ್ಲಿಯ ಆಡಳಿತ ಮಾಡುವಂಥ ಏನು ಮೇಯರ್ಗಳಿರ್ಬೋದು ಅಥವಾ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಅಥವಾ ಇಲ್ಲಿಯ ಏನು ವೇದವ್ಯಾಸಕ ಮತ್ತು ಶಾಸಕರು, ಅವರಿಗೆ ಅದು ಕಾಣ್ತಾ ಇಲ್ವೇ? ಈ ಏನು ನಾವು ಈ ಶೆಲ್ಟರ್ನ ಮೇಲೆ ಹಾಕುವಂಥ ಏನು ಶೀಟ್ ಏನಿದೆ, ರೂಫ್ ಏನಿದೆ, ಯಾಕೆ ಆ ರೂಫನ್ನು ಇವತ್ತು ಬದಲಾವಣೆ ಮಾಡ್ತಾ ಇಲ್ಲ? ಶಾಸಕರು ಏನು ಮಾಡ್ತಾ ಇದ್ದಾರೆ? ಇಲ್ಲಿಯ ಮಹಾನಗರ ಪಾಲಿಕೆ ಏನು ಮಾಡ್ತಾ ಇದೆ? ಜನ ಇವತ್ತು ಯಾರಿಗೆ ಇವತ್ತು ಕೇಳಬೇಕಾಗಿದೆ? ಆಡಳಿತ ಮಾಡುವವರಿಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಹೊರತು ಬೇರೆ ಯಾರಿಗೂ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಆಗುವಂಥದ್ದಿಲ್ಲ.